ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ನಾನು ಈಗಾಗಲೇ ಒಂದು ವಿಡಿಯೋನ ಶೇರ್ ಮಾಡಿದ್ದೆ, ಲೈಕ್ ಮನೆಯಲ್ಲೇ ಯಾವ ರೀತಿ ನಾವು ರೋಸ್ ವಾಟರ್ನ ಪ್ರಿಪೇರ್ ಮಾಡ್ಬೋದು ಅಂತ. ಸೊ ಇನ್ ಕೇಸ್ ನೀವೇನಾದರೂ ಆ ವಿಡಿಯೋನ ಚೆಕ್ ಮಾಡಿಲ್ಲ ಅಂತಂದರೆ ಇಲ್ಲ ಹಾಕಿರ್ತೀನಿ ಅಥವಾ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಹೋಗಿ ಚೆಕ್ ಮಾಡ್ಬೋದು ಈ ವಿಡಿಯೋ ನೋಡಿದ ನಂತರ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ರೋಸ್ ವಾಟರ್ನ ಯಾವೆಲ್ಲ ರೀತಿ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಜೊತೆಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಮಗೆ ಈ ಒಂದು ರೋಸ್ ವಾಟರ್ನ ನಾವು ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಯೂಸ್ ಮಾಡೋದ್ರಿಂದ ಅನ್ನೋದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ, ಖಂಡಿತವಾಗ್ಲೂ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಪೇಜ್ನ ಇನ್ನು ಫಾಲೋ ಮಾಡ್ತಾ ಇಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ರೋಸ್ ವಾಟರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡಿಕೊಂಡು ನಂತರ ಯಾವೆಲ್ಲ ರೀತಿ ಈ ಒಂದು ರೋಸ್ ವಾಟರ್ನ ಯೂಸ್ ಮಾಡ್ಬೋದು ಅಂತ ನೋಡೋಣ. ಬೆನಿಫಿಟ್ಸ್ ಕಡೆಗೆ ಬಂದರೆ ರೋಸ್ ವಾಟರ್ ಈಗಿನ ಇಂಗ್ರೀಡಿಯೆಂಟ್ ಅಲ್ಲ ಅದು. ಸೊ ಸುಮಾರು ವರ್ಷಗಳಿಂದ ಈ ಒಂದು ರೋಸ್ ವಾಟರ್ನ ಸ್ಕಿನ್ ಕೇರ್ ರುಟೀನಲ್ಲಿ ಬಳಸ್ತಾ ಇದ್ದಾರೆ. ಈ ಒಂದು ರೋಸ್ ವಾಟರಲ್ಲಿ ನಮಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಆಗಿರ್ಬೋದು ಅಥವಾ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಹಲವು ರೀತಿಯಲ್ಲಿ ನಮ್ಮ ಸ್ಕಿನ್ಗೆ ಇದು ಬೆನಿಫಿಟ್ನ ಮಾಡುತ್ತೆ. ಸೊ ಬೆನಿಫಿಟ್ನ ನಾವು ನೋಡೋದಾದರೆ, ನಾವು ರೋಸ್ ವಾಟರ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ದು pH ಲೆವೆಲ್ ಏನಿದೆಯೋ ಅದು ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ನ ಗ್ಲೋ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಗೆ ಏನಾದರೂ ರೆಡ್ನೆಸ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಆ್ಯಕ್ನೆ, ಪಿಂಪಲ್ಸ್ ಏನಾದರೂ ಇದ್ದರೆ ಅದನ್ನು ಸಹ ಗ್ರ್ಯಾಜುವಲ್ ಆಗಿ ರೆಡ್ಯೂಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಒಂದು ಗ್ಲೋಯಿಂಗ್ ಮತ್ತು ಬ್ರೈಟನ್ ಕಾಂಪ್ಲೆಕ್ಷನ್ ಕೊಡಲಿಕ್ಕೆ ನಮಗೆ ಈ ಒಂದು ರೋಸ್ ವಾಟರ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ರೋಸ್ ವಾಟರ್ನ ನಾನು ಯಾವೆಲ್ಲ ರೀತಿಯಲ್ಲಿ ಯೂಸ್ ಮಾಡ್ತೀನಿ ಅನ್ನೋದನ್ನ ಈಗ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಸೊ ನಾನು ಬೇಸಿಕಲಿ ಈ ಒಂದು ರೋಸ್ ವಾಟರ್ನ 4 ಡಿಫ್ರೆಂಟ್ ವೇಸಲ್ಲಿ ಯೂಸ್ ಮಾಡ್ತೀನಿ. ಸೊ ಮೊದಲನೇದು ಬಂದು ರೋಸ್ ವಾಟರ್ನ ಆ್ಯಸ್ ಅ ಕ್ಲೆನ್ಸರ್ ಯೂಸ್ ಮಾಡೋದು. ಸೊ ಇದೇನಪ್ಪ ರೋಸ್ ವಾಟರ್ನ ಕ್ಲೆನ್ಸರ್ ಆಗಿ ಯಾವ ರೀತಿ ಯೂಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ, ಯೂಶ್ವಲಿ ಡೈಲಿ ಒನ್ಸ್ ನಾನು ನನ್ನ ರುಟೀನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಡಲೆ ಹಸಿ ಹಿಟ್ಟನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಕಡಲೆ ಹಸಿ ಹಿಟ್ಟನ್ನ ಆ್ಯಸ್ ಅ ಕ್ಲೆನ್ಸರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಇನ್ಸ್ಟೆಡ್ ಆಫ್ ವಾಟರಲ್ಲಿ ಮಿಕ್ಸ್ ಮಾಡೋ ಬದಲಿಗೆ ನಾನು ರೋಸ್ ವಾಟರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು 1 or 2 minutes ಗ್ರಾಮ್ ಫ್ಲವರ್ ಮತ್ತು ರೋಸ್ ವಾಟರ್ ಇವೆರಡರಿಂದ ನೀಟಾಗಿ ಫೇಸ್ನ ಕ್ಲೆನ್ಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಗ್ಲೋ ಸಿಗುತ್ತೆ. ಮತ್ತು ಎಸ್ಪೆಷಲಿ ಆ್ಯಕ್ನೆ ಮಾರ್ಕ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್ ಏನಿದೆಯೋ ಅದು ಕಡಿಮೆ ಮಾಡುತ್ತೆ. ಪೋರ್ಸಲ್ಲಿ ಏನಾದರೂ ಡಸ್ಟು ಡರ್ಟ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ನಮಗೆ ಈ ಒಂದು ಪ್ಯಾಕ್ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಆ್ಯಸ್ ಅ ಕ್ಲೆನ್ಸರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಿಮಗೆ ಈ ಒಂದು ರೋಸ್ ವಾಟರಲ್ಲಿ ಡಾಬರ್ ಗುಲಾಬರಿ ರೋಸ್ ಗ್ಲೋ ಫೇಸ್ ಕ್ಲೆನ್ಸರ್ ಥರನೂ ಸಿಗ್ತಿದೆ. ಸೊ ಇದನ್ನು ಜಸ್ಟ್ ಲೈಕ್ ನೀವು ಕಾಟನ್ ಪ್ಯಾಡ್ಗೆ ಫ್ಯೂ ಸ್ಪ್ರೇನ ಮಾಡಿಕೊಂಡು ವೈಪ್ ಮಾಡ್ಕೋಬೋದು. ಎಸ್ಪೆಷಲಿ ಮೇಕಪ್ ಲೈಕ್ ಮೈಲ್ಡ್ ಮೇಕಪ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯೂ ರೋಸ್ ವಾಟರ್ನ ಯೂಸ್ ಮಾಡ್ಬೋದು. ಸೊ ಇದು ಡಾಬರ್ ಗುಲಾಬ್ರಿ ರೋಸ್ ಗ್ಲೋ ಫೇಸ್ ಕ್ಲೆನ್ಸರ್. ಸೊ ತುಂಬಾ ಚೆನ್ನಾಗಿದೆ. ಈವನ್ ಅಫೋರ್ಡಬಲ್ ಪ್ರೈಸಲ್ಲೂ ನಿಮಗೆ ಸಿಗುತ್ತೆ. ಅರೌಂಡ್ 75 ರುಪೀಸಲ್ಲಿ ನಿಮಗೆ ಈ ಒಂದು ಫೇಸ್ ಕ್ಲೆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟು ಈ ಒಂದು ರೋಸ್ ವಾಟರ್ನ ಯಾವ ರೀತಿ ಯೂಸ್ ಮಾಡ್ತೀನಪ್ಪ ಅಂತ ಅಂದರೆ, ಆ್ಯಸ್ ಅ ಟೋನರ್ ಆಗಿ ಇದನ್ನು ನಾನು ಯೂಸ್ ಮಾಡ್ತೀನಿ. ಸೊ ಜಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ, ನಾನು ಒಂದು ಕಾಟನ್ ಪ್ಯಾಡ್ನ ತೊಗೊಂಡು ಅದಕ್ಕೆ ಫ್ಯೂ ಡ್ರಾಪ್ಸ್ ಆಫ್ ರೋಸ್ ವಾಟರ್ನ ಸೇರಿಸ್ಕೊಂಡು ನೀಟಾಗಿ ನನ್ನ ಮುಖನ ವೈಪ್ ಮಾಡ್ಕೊಳ್ತೀನಿ ಆಫ್ಟರ್ ಫೇಸ್ ವಾಶ್. ಇಲ್ಲ ಅಂತಂದರೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಮಿಸ್ಟ್ ಸಹನೂ ಸಿಗುತ್ತೆ. ಜಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ನಿಮಗೆ ಈ ಥರ. ಸೊ
ಫ್ರೆಶ್ ಫೀಲ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಲೈಕ್ ನೀವು ದಿನದಲ್ಲಿ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಲೈಕ್ ನಿಮ್ಮ ಫೇಸ್ ತುಂಬ ಡಲ್ ಆಗ್ತಿದೆ ಅಥವಾ ಡ್ರೈನೆಸ್ ಉಂಟಾಗ್ತಿದೆ ಅಂತಂದಾಗ ನಿಮಗೆ ಈ ರೀತಿಯಾದ ಮಿಸ್ಟ್ಗಳು ಏನಿದೆಯೋ, ಸೊ ನಾನು ಸಮೀಶಾ ಆರ್ಗ್ಯಾನಿಕ್ದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾದ ಮಿಸ್ಟ್ಗಳನ್ನ ನೀವು ಯೂಸ್ ಮಾಡ್ಬೋದು. ಲೈಕ್ ನಿಮ್ಮ ಪರ್ಸ್ನಲಿ ಕ್ಯಾರಿ ಮಾಡಿಕೊಂಡು ಯಾವಾಗಲಾದರೂ ಡ್ರೈ ಅನ್ನಿಸ್ದಾಗ ಜಸ್ಟ್ ನೀವು ಸ್ಪ್ರೇ ಮಾಡಿಕೊಂಡ್ರೆ ಯು ಆರ್ ಗುಡ್ ಟು ಗೋ. ಸೊ ಈ ರೀತಿಯೂ ಸಹ ರೋಸ್ ವಾಟರ್ನ ಯೂಸ್ ಮಾಡ್ಬೋದು. ಸೊ ಎಸ್ಪೆಷಲಿ ನಾನು ಟೋನರ್ ಆಗಿ ಒನ್ಸ್ ಇನ್ ಅ ವೈಲ್ ರೋಸ್ ವಾಟರ್ನ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟು ಟೋನರ್ನ ಆ್ಯಸ್ ಅ ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡೋದು. ಸೊ ಯಾವ ರೀತಿ ಇದನ್ನು ನಾನು ಯೂಸ್ ಮಾಡ್ತೀನಿ ಮಾಯ್ಶ್ಚರೈಸರ್ ಆಗಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಜನರಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಒಂದು ಸ್ವಲ್ಪ ಆ್ಯಲೋವೆರಾ ಜೆಲ್ನ ತೊಗೊಂಡು ಅದಕ್ಕೆ ನಾನು ಫ್ಯೂ ಡ್ರಾಪ್ಸ್ ಆಫ್ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇವೆರಡನ್ನ ಮಿಕ್ಸ್ ಮಾಡಿಕೊಂಡು ನಿಮ್ಮ ಫೇಸ್ಗಾಗಿರ್ಬೋದು ಅಥವಾ ಕೈ ಕಾಲು ಎಲ್ಲಿಗೆ ಬೇಕಾದರೂ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ಇದನ್ನು ನೀವು ಅಪ್ಲೈ ಮಾಡೋದ್ರಿಂದ ಫೇಸಲ್ಲಿರುವಂಥ ಡ್ರೈನೆಸ್ ನಿಮಗೆ ಕಡಿಮೆ ಆಗುತ್ತೆ, ಜೊತೆಗೆ ಒಂದು ಗ್ಲೋ ಸಿಗುತ್ತೆ. ಆಮೇಲೆ ಆಲೋವೆರಾಯಿಂದನೂ ಹಲವಾರು ಬೆನಿಫಿಟ್ಸ್ಗಳು ಸಿಗುತ್ತೆ. ಸೊ ಆಲೋವೆರಾ ಜೆಲ್ ಪ್ಲಸ್ ರೋಸ್ ವಾಟರ್ ಎರಡೂ ಸೇರಿಕೊಂಡು ಅವೆರಡರ ಬೆನಿಫಿಟ್ ನಿಮ್ಮ ಸ್ಕಿನ್ಗೆ ಕೊಡುತ್ತೆ. ಸೊ ಈ ರೀತಿಯೂ ಸಹ ನೀವು ಯೂಸ್ ಮಾಡ್ಕೋಬೋದು. ಲೈಕ್ ನೀವು ಆಲೋವೆರಾ ಜೆಲ್ ಜೊತೆನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೇರೆ ಲೈಕ್ ಕುಕುಂಬರ್ ಜೆಲ್ ಬರುತ್ತೆ, ಅದಕ್ಕೂ ಸಹ ನೀವು ಮಿಕ್ಸ್ ಮಾಡಿಕೊಂಡು ಈ ಒಂದು ರೋಸ್ ವಾಟರ್ನ ಯೂಸ್ ಮಾಡ್ಬೋದು ಡೈಲಿ. ಸೊ ನೆಕ್ಸ್ಟು ಇದನ್ನು ನಾನು ನನ್ನ ಫೇಸ್ ಪ್ಯಾಕ್ಗಳಲ್ಲಿ ಬಳಸ್ತೀನಿ. ಸೊ ಫೇಸ್ ಪ್ಯಾಕ್ಗಳಲ್ಲಿ ನೀವು ರೋಸ್ ವಾಟರ್ನ ಬಳಸೋದ್ರಿಂದ ಬೇರೆ ಪ್ರಾಡಕ್ಟ್ ಜೊತೆಗೆ ಅಡಿಷ್ನಲ್ ಆಗಿ ಇದ್ರದ್ದು ಬೆನಿಫಿಟ್ ನಿಮಗೆ ಸಿಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾನು ಸ್ಯಾಂಡಲ್ವುಡ್ ಪೌಡರ್ದು ಫೇಸ್ ಪ್ಯಾಕ್ನ ತುಂಬ ಬಳಸ್ತಾ ಇದ್ದೀನಿ. ಲೈಕ್ ಸ್ಯಾಂಡಲ್ವುಡ್ ಪೌಡರ್, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಸೇರಿಸಿ ನಂತರ ಅದಕ್ಕೆ ಒಂದು ಸ್ವಲ್ಪ ಫ್ಯೂ ಡ್ರಾಪ್ಸ್ ಆಫ್ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಎಸ್ಪೆಷಲಿ ಈ ಒಂದು ಫೇಸ್ ಪ್ಯಾಕ್ ಏನಿದೆಯೋ, ಆಯಿಲಿ ಸ್ಕಿನ್ ಯಾರ್ಯಾರಿದೆಯೋ ಅಂಥವರು ಈ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡ್ಬೋದು. ಸೊ ಇನ್ಫ್ಯಾಕ್ಟ್ ಎಲ್ಲ ಸ್ಕಿನ್ ಟೈಪ್ ಅವರವರು ಟ್ರೈ ಮಾಡ್ಬೋದು, ಆದರೆ ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರು ಟ್ರೈ ಮಾಡೋದ್ರಿಂದ ಫೇಸಲ್ಲಿ ಎಕ್ಸಸ್ ಆಯಿಲ್ ಏನು ಪ್ರೊಡ್ಯೂಸ್ ಆಗುತ್ತೋ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಈ ಒಂದು ರೋಸ್ ವಾಟರ್ನ ಆ್ಯಡ್ ಮಾಡಿರೋದ್ರಿಂದ ಫೇಸ್ಗೆ ಒಂದು ಅಡಿಷ್ನಲ್ ಗ್ಲೋ ನಿಮಗೆ ಸಿಗತ್ತೆ. ಸೊ ಈ ಒಂದು ರೀತಿಯಲ್ಲೂ ಸಹ ಯೂಸ್ ಮಾಡಿ. ನೋಡಿದ್ರಲ್ಲ, ನಾನು ಈ ಒಂದು ರೋಸ್ ವಾಟರ್ನ ಆ್ಯಸ್ ಅ ಕ್ಲೆನ್ಸರ್, ಟೋನರ್ ಮತ್ತು ಮಾಯ್ಶ್ಚರೈಸರ್ ಮತ್ತು ಫೇಸ್ ಪ್ಯಾಕಲ್ಲಿ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ. ಸೊ ಖಂಡಿತವಾಗ್ಲೂ ನೀವು ಸಹ ಇದನ್ನೆಲ್ಲ ಟ್ರೈ ಮಾಡಿ ನೋಡಿ, ಒಂದು ಒಳ್ಳೆ ಚೇಂಜ್ ಅಥವಾ ಡಿಫ್ರೆನ್ಸ್ ನಿಮಗೆ ಗೊತ್ತಾಗತ್ತೆ. ಆಮೇಲೆ ಈ ಒಂದು ರೋಸ್ ವಾಟರ್ನ ನೀವು ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಹಲವು ಬೆನಿಫಿಟ್ಗಳು ಸಿಗುತ್ತೆ. ನಿಮ್ಮ ಸ್ಕಿನ್ ಫ್ರೆಶ್ ಫೀಲ್ ಆಗುತ್ತೆ, ಜೊತೆಗೆ ಒಂದು ಸ್ಕಿನ್ಗೆ ಗ್ಲೋ ಕೊಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದರ ರಿಲೇಟೆಡ್ ಏನೇ ಕ್ವೆಶ್ಚನ್ಸ್ ಇದ್ದರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಥರ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಫಾಲೋ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.